ಏನಿದವಪ್ಪ ಅಂತಂದ್ರೆ 4 ಪ್ರಕಾರಗಳಿದಾವೆ. ಏನವೆ? ಯೋಗದಲ್ಲಿ 4 ಪ್ರಕಾರಗಳಿದಾವೆ. ಒಂದನೇದು ಮಂತ್ರಯೋಗ, ಎರಡನೇದು ಲಯಯೋಗ, ಮೂರನೇದು ಹಠಯೋಗ, ನಾಲ್ಕನೇದು ರಾಜಯೋಗ ಅಂತ ಹೇಳ್ತೇವೆ. ಇವತ್ತಿನ ದಿನ ನಾವು ಮಾಡುವಂತಹದ್ದು ಯಾವುದಂತಂದ್ರೆ ಹಠಯೋಗ. ಯಾವುದು? ಹಠಯೋಗ. ಗೊತ್ತಾಯ್ತಾ? ಹಠಯೋಗದಲ್ಲಿ ಆಸನ, ಪ್ರಾಣಾಯಾಮ, ವಿವಿಧ ಒಂದು ನಾಡಿ ಶೋಧನ, ಬಂಧಗಳು, ಈ ತರ ಒಟ್ಟಿನಲ್ಲಿ ಶರೀರವನ್ನ ಶುದ್ಧ ಮಾಡುವಂತ ವಿಚಾರ. ಇನ್ನು ರಾಜಯೋಗ ಅಂದ್ರೆ ನಾವು ನೆನಪಿರಬೇಕು. ರಾಜಯೋಗ ಅಂದ್ರೆ ಎಲ್ಲವನ್ನು ನಾವು ಕರಗತ ಮಾಡಿಕೊಂಡು ನಮ್ಮ ಶರೀರವನ್ನು ಶುದ್ಧಿ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸಮಾಧಿ ಆಗುವುದು, ಪರಮಾತ್ಮನಲ್ಲಿ ವಿಲೀನ ಆಗುವುದು ರಾಜಯೋಗ. ಅದು ಕೊನೆ, ಅದು ಸತತ ಪ್ರಯತ್ನದಿಂದ. ಈಗ ನಾವು ಕೆಲವೊಂದಿಷ್ಟು ಇವತ್ತಿನ ದಿನ ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ, ಮತ್ತೆ ಸೂರ್ಯ ನಮಸ್ಕಾರವನ್ನ ಮಾಡೋಣ, ಜೊತೆಗೆ ಆಸನಗಳನ್ನು ಮಾಡೋಣ, ಪ್ರಾಣಾಯಾಮಗಳನ್ನು ಮಾಡೋಣ. ಆಯ್ತಾ? ಗೊತ್ತಾಯ್ತಲ್ಲ? ಆ ಹೆಸರು ನಮಗೆ ಗೊತ್ತೇ ಇಲ್ಲದೆ ಇರ್ಬೋದು, ಆದ್ರೂ ನಮಗೆ ಕೆಲಸ ಬರಬೇಕು, ಆ ಕಾರ್ಯ ಬರಬೇಕು. ಗೊತ್ತಾಯ್ತಾ? ಯಾವುದೇ ಕೆಲಸ ಇವತ್ತು ಒಂದು ದಿವಸ ಬರಲ್ಲ, ಅದು ಪ್ರತಿದಿನ ಒಂದು ಶ್ರಮ ವಹಿಸಬೇಕಾಗತ್ತೆ, ಪ್ರತಿದಿನ ಅದಕ್ಕಾಗಿ ದುಡಿಬೇಕಾಗತ್ತೆ, ನಿಷ್ಠೆಯಿಂದ ಆ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ನಮಗೆ ತಂದೆ ತಾಯಿಗಳು ಎಷ್ಟೋ ಒಂದು ಪ್ರಯತ್ನ ಪಟ್ಟು, ಬಿಸಿಲಲ್ಲಿ ಶ್ರಮ ಪಟ್ಟು, ನಮಗಾಗಿ ಕಷ್ಟಪಟ್ಟು ಇಲ್ಲಿ ನಾವು ನೆರಳಲ್ಲಿ ಕುಂದಿಸಿ ಅವರು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಗಾಳಿ ಚೆರೆಗೆ ಅಂದದೆ ಅವರು ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಭವಿಷ್ಯ ನಿರ್ಮಾಣಕ್ಕಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಕರ್ತವ್ಯ ಏನು? ಗುರುಗಳ ಹೇಳಿದ್ದನ್ನ ಸರಿಯಾಗಿ ಪಾಲಿಸುವುದು, ಒಳ್ಳೆ ವಿದ್ಯಾರ್ಥಿಗಳಾಗುವುದು, ನಮ್ಮ ಜೀವನ ಕ್ರಮಗಳನ್ನ ಸರಿಯಾಗಿ ಇಟ್ಟುಕೊಳ್ಳುವುದು. ಗೊತ್ತಾಯ್ತಾ? ಓಕೆ. ಈಗ ಸ್ಟಾರ್ಟಿಂಗು ಮೊದಲೇ